ಸಿಎಸ್ಕೆ ವರ್ಸಸ್ ಎಂಐ ಸತತ 8ನೇ ಪಂದ್ಯದಲ್ಲೂ ಫೇಲ್, ಸೂರ್ಯನಿಗೆ ಗ್ರಹಣ. ಪಂದ್ಯದ ನಂತರ ಪಾಂಡ್ಯ ಹೇಳಿದ್ದೇನು? ಐಪಿಎಲ್ 2026ರ 44ನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡಕ್ಕೆ ಮತ್ತೆ ಬ್ಯಾಟಿಂಗ್ ವಿಭಾಗ ಕೈಕೊಟ್ಟಿತು. ನಮನ್ ಧೀರ್ ಅವರನ್ನು ಹೊರತುಪಡಿಸಿ ತಂಡದ ಯಾವೊಬ್ಬ ಆಟಗಾರನಿಗೂ ಒಂದೊಳ್ಳೆ ಇನ್ನಿಂಗ್ಸ್ ಆಡಲು ಸಾಧ್ಯವಾಗಲಿಲ್ಲ. ಅದರಲ್ಲೂ ಈ ಆವೃತ್ತಿಯ ಐಪಿಎಲ್ನಲ್ಲಿ ಕಳಪೆ ಫಾರ್ಮ್ನಿಂದ ಬಳಲುತ್ತಿರುವ ಅನುಭವಿ ಸೂರ್ಯಕುಮಾರ್ ಯಾದವ್ ಸತತ 8ನೇ ಪಂದ್ಯದಲ್ಲೂ ನಿರಾಸೆ ಮೂಡಿಸಿದರು. ಸಿಎಸ್ಕೆ ಪರ ಮೊದಲ ಪಂದ್ಯವನ್ನಾಡಿದ ರಾಮಕೃಷ್ಣ ಘೋಷ್ ಅವರ ಬೌಲಿಂಗ್ನಲ್ಲಿ ಸೂರ್ಯ ಕ್ಯಾಚಿತ್ತು ನಿರ್ಗಮಿಸಿದರು. ಚೊಚ್ಚಲ ಪಂದ್ಯದಲ್ಲೇ ವಿಕೆಟ್. ಮುಂಬೈ ಇನ್ನಿಂಗ್ಸ್ನ 9ನೇ ಓವರ್ನಲ್ಲಿ ಬೌಲಿಂಗ್ ಮಾಡುವ ಅವಕಾಶ ಪಡೆದ ರಾಮಕೃಷ್ಣ ತಮ್ಮ ಮೊದಲ ಓವರ್ನಲ್ಲಿ ಬೌಂಡರಿ ಸೇರಿದಂತೆ ಕೇವಲ 7 ರನ್ಗಳನ್ನು ಬಿಟ್ಟುಕೊಟ್ಟರು. ಮೊದಲ ಓವರ್ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ ರಾಮಕೃಷ್ಣ ಘೋಷ್ ಮುಂದಿನ ಓವರ್ನಲ್ಲಿ ತಮ್ಮ ಚೊಚ್ಚಲ ಐಪಿಎಲ್ ವಿಕೆಟ್ ಪಡೆಯುವಲ್ಲೂ ಯಶಸ್ವಿಯಾದರು. ರಾಮಕೃಷ್ಣ ಘೋಷ್ ತಮ್ಮ 2ನೇ ಓವರ್ನ ಇನ್ನಿಂಗ್ಸ್ನ 11ನೇ, ಮೊದಲ 2 ಎಸೆತಗಳಲ್ಲಿ ಬೌಂಡರಿಗಳನ್ನು ಬಿಟ್ಟುಕೊಟ್ಟರು. ಆದರೆ 4ನೇ ಎಸೆತದಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನು ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿಯಾದರು. ಸೂರ್ಯ ಬಿಗ್ ಶಾಟ್ ಆಡಲು ಪ್ರಯತ್ನಿಸಿದರು, ಆದರೆ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ನಿಂತಿದ್ದ ಡೆವಾಲ್ಡ್ ಬ್ರೆವಿಸ್ ಸುಲಭ ಕ್ಯಾಚ್ ಹಿಡಿದು ಸೂರ್ಯ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿದರು. ಸೂರ್ಯ 12 ಎಸೆತಗಳಲ್ಲಿ 21 ರನ್ ಗಳಿಸಿ ಔಟಾದರು. ಸೂರ್ಯನಿಗೆ ಗ್ರಹಣ. ಸೂರ್ಯಕುಮಾರ್ ಈ ರೀತಿಯ ಬೇಗನೆ ವಿಕೆಟ್ ಒಪ್ಪಿಸುತ್ತಿರುವುದು ಇದು 8ನೇ ಪಂದ್ಯ. ಈ ಬಾರಿಯ ಐಪಿಎಲ್ನಲ್ಲಿ ಸೂರ್ಯನಿಗೆ ಒಂದೇ ಒಂದು ಅರ್ಧಶತಕ ಬಾರಿಸಲು ಸಾಧ್ಯವಾಗಿಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ಮುಂಬೈ ತಂಡಕ್ಕೆ ಆಸರೆಯಾಗಬೇಕಿದ್ದ ಸೂರ್ಯ ತಮ್ಮ ಕಳಪೆ ಪ್ರದರ್ಶನದಿಂದಾಗಿ ತಂಡಕ್ಕೆ ಹೊರೆಯಾಗಿದ್ದಾರೆ. ಸೂರ್ಯ ಅವರ ಸಪ್ಪೆ ಆಟ ಮುಂಬೈ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿದೆ. ಸೂರ್ಯ ಅವರ ಫಾರ್ಮ್ ಇದೇ ರೀತಿ ಮುಂದುವರೆದರೆ ಅವರನ್ನು ತಂಡದಿಂದ ಹೊರಗಿಡುವ ಸಾಧ್ಯತೆಗಳು ಹೆಚ್ಚಿವೆ. ಪಂದ್ಯದ ನಂತರ ಪಾಂಡ್ಯ ಹೀಗೆ ಹೇಳಿದ್ದಾರೆ: ನನಗೆ ಈ ಪಂದ್ಯ ಸೋತಿದ್ದಕ್ಕೆ ದುಃಖ ಆಗಿದೆ, ಯಾಕೆಂದರೆ ಈ ಪಂದ್ಯ ನಾವು ಗೆಲ್ಲಬೇಕಿತ್ತು. ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಯಾರೂ ಚೆನ್ನಾಗಿ ಆಡಿಲ್ಲ, ಇದೇ ಕಾರಣದಿಂದ ನಾವು ಈ ಪಂದ್ಯ ಸೋತೆವು. ಮತ್ತು ಸಿಎಸ್ಕೆ ತಂಡದಲ್ಲಿ ಅಬ್ಬರಿಸಿದ ಋತುರಾಜ್ ಮತ್ತು ಕಾರ್ತಿಕ್ ಅರ್ಧಶತಕ ಬಾರಿಸಿದರು. ಇದರಿಂದಾಗಿ ನಾವು ಈ ಪಂದ್ಯವನ್ನು ಸೋಲಬೇಕಾಯಿತು.